ವಿದ್ಯಾರ್ಥಿಗಳೇ, 10ನೇ ತರಗತಿಯ ರಚನೆಗಳು ಅಧ್ಯಾಯದಲ್ಲಿ ಸಮರೂಪ ತ್ರಿಭುಜಗಳ ರಚನೆಗೆ ಸಂಬಂಧಿಸಿದ ಉದಾಹರಣೆಯ ರಚನೆಯ ಮೂಲಕ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ ಹೀಗಿದೆ: ಡ್ರಾ ಎ ರೈಟ್ ಟ್ರಯಾಂಗಲ್ ಇನ್ ವಿಚ್ ದ ಸೈಡ್ಸ್ ಅದರ್ ದ್ಯಾನ್ ಹೈಪೋಟೆನಸ್ ಆರ್ ಆಫ್ ಲೆಂತ್ 4 cm and 3 cm. Then construct another triangle whose sides are 5/3 times of the corresponding sides of the given triangle. ಬಾಹುಗಳ ಉದ್ದ 4 cm ಮತ್ತು 3 cm ವಿಕರ್ಣವನ್ನು ಹೊರತುಪಡಿಸಿ ಇರುವ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಿರಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ಮೊದಲ ತ್ರಿಭುಜದ ಅನುರೂಪ ಬಾಹುಗಳ 5/3 ರಷ್ಟಿರುವಂತೆ ರಚಿಸಿರಿ. ಚಿತ್ರ ಈ ರೀತಿಯಾಗಿ ಮೂಡಿಬರುತ್ತೆ. ಗೊತ್ತಿಲ್ಲ ನಿಮ್ಮ ಮಕ್ಕಳೇ, ನಾವೀಗ ರಚಿಸ್ತಾ ಇರುವಂತಹ ಸಮರೂಪ ತ್ರಿಭುಜ ಅನುಪಾತ ಹೀಗಿದೆ, 5/3 ಅಂತ ಹೇಳಿ. ಡಿನಾಮಿನೇಟರ್ 3 ಇರೋದ್ರಿಂದ ನಾವು ರಚಿಸುವಾಗ ಬೇಸ್ ಲೈನ್ ಏನು BC ಇದೆ ಪಾದ, ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ. ಸೊ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ನಮಗೆ ಬೇಕಾದಂತಹ ದೊಡ್ಡ ತ್ರಿಭುಜ BC'E' ಸಿಗುತ್ತದೆ. ಈ ರಚನೆಯ ವಿಧಾನವನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ನೀವು ಕೂಡ ಕನ್ಸ್ಟ್ರಕ್ಷನ್ ಮಾಡೋದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಡ್ರಾ ಎ ರೈಟ್ ಟ್ರಯಾಂಗಲ್ in which sides other than hypotenuse are of length 4 cm and 3 cm. Then construct another triangle whose sides are 5/3 times the corresponding sides of the given triangle. ಮಕ್ಕಳೇ, ನಾವು ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡಿಕೊಂಡು ಆ ಲಂಬಕೋನ ತ್ರಿಭುಜಕ್ಕೆ ಹೊಂದಿಕೊಂಡಿರುವಂತಹ 5/3 ಅನುಪಾತವುಳ್ಳಂತಹ ಮತ್ತೊಂದು ಸಮರೂಪ ತ್ರಿಭುಜವನ್ನು ರಚಿಸಬೇಕಾಗಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ 4 cm ಮತ್ತು 3 cm ಹೈಪೋಟೆನಸ್ ಅಲ್ಲದಂತಹ ಬಾಹುಗಳು. ಅಂದ್ರೆ ನಾವು ಉದಾಹರಣೆಗೆ 4 cm ಬೇಸ್ ಲೈನ್ ಆಗಿ ತಗೊಂಡ್ರೆ ದ ಹೈಟ್ ಈಸ್ 3 cm. ಸೊ ಅದಕ್ಕೆ ಬೇಕಾದಂತಹ ಒಂದು ಟ್ರಯಾಂಗಲ್ ABC, ರೈಟ್ ಟ್ರಯಾಂಗಲ್ ABC ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾವು BC ಬೇಸ್ ಲೈನ್ ಆಗಿ ತಗೋಣ, ಅಂದ್ರೆ ಪಾದವಾಗಿ. ಸೊ BC ನಮಗೆ 4 cm ಅಳತೆಯನ್ನು ಗುರುತು ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡಿನಾಮಿನೇಟರ್ ಚಿಕ್ಕದಾಗಿರೋದ್ರಿಂದ ನಮಗೆ ಬೇಕಾದಂತಹ ಒಂದು ಸಮರೂಪ ತ್ರಿಭುಜವು ಆ ಬೇಸ್ ಲೈನ್ನಲ್ಲಿ ಅಂದರೆ C ನಿಂದ ಮುಂದಕ್ಕೆ ಬರೋದರಿಂದ ಎಕ್ಸ್ಟೆಂಡೆಡ್ ಲೈನ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ BCಯನ್ನು ನಾವು ವಿಸ್ತರಣೆ ಮಾಡ್ಕೋಬೇಕಾಗ್ತದೆ. ಯಾವಾಗ ಡಿನಾಮಿನೇಟರ್ ಕಡಿಮೆ ಇರುತ್ತೋ ನಾವು ಆಗ ಬಾಹುಗಳನ್ನು ವಿಸ್ತರಿಸಿಕೊಂಡು ಮಾರ್ಕ್ ಮಾಡಬೇಕಾಗುತ್ತೆ. ಹಾಗೆಯೇ ನಾವು BA ಬಾಹುವನ್ನು ಕೂಡ ವಿಸ್ತರಿಸಬೇಕಾಗ್ತದೆ, BC ಬಾಹುವನ್ನು ವಿಸ್ತರಿಸಬೇಕಾಗ್ತದೆ. ಸೊ ಅದನ್ನು ನಾವಿಲ್ಲಿ ಗಮನಿಸ್ಕೊಳ್ಳೋಣ. ಈಗ ನಾನೀಗ B ಇಂದ 4 cm ದೂರಕ್ಕೆ ಒಂದು ಬಿಂದುವನ್ನು ಗುರುತು ಮಾಡಿಕೊಂಡು ಅದನ್ನು ಸೇರಿಸಿ ವಿಸ್ತರಿಸಿಕೊಂಡಿದ್ದೇನೆ, ವೃದ್ಧಿಸಿಕೊಂಡಿದ್ದೇನೆ. ಐ ಎಕ್ಸ್ಟೆಂಡೆಡ್ ದ ಬೇಸ್ ಲೈನ್ ಅಂಡ್ ಆಲ್ಸೋ ಐ ಮಾರ್ಕ್ ದ ಆಂಗಲ್ ಆಫ್ 90 ಡಿಗ್ರಿ. B ಬಿಂದುವಿನಲ್ಲಿ ಕೋನ ಮಾಪಕದ ಸಹಾಯದಿಂದ ಒಂದು 90 ಡಿಗ್ರಿ ಅಳತೆಯ ಕೋನವನ್ನು ರಚಿಸಿಕೊಂಡು ಆ ಬಿಂದುವನ್ನ ನಿರ್ದಿಷ್ಟ ದೂರದವರೆಗೂ ಸೇರಿಸಬೇಕಾಗಿದೆ. ನಂತರ ನಮಗೆ ಎತ್ತರ 3 cm ಇದೆ. ಹಾಗಾಗಿ B ನಿಂದ 3 cm ಅಳತೆಯನ್ನು ನಾವು ಕಾಂಪಾಸ್ನಲ್ಲಿ ಅಂದರೆ ಕೈವಾರದಲ್ಲಿ ತೆಗೆದುಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಆರ್ಕನ್ನು ಗುರುತು ಮಾಡ್ಕೊಳ್ಳೋಣ. ನಂತರ ಆ ಬಿಂದುವಿಗೆ A ಅಂತ ಹೆಸರನ್ನು ಕೊಟ್ಟು BCA ಅಂದರೆ CAನ ಸೇರಿಸೋದ್ರ ಮುಖಾಂತರ ನಮಗೆ ABC ಲಂಬಕೋನ ತ್ರಿಭುಜವನ್ನು ರಚನೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಮಾರ್ಕ್ ಆಸ್ A, ನಂತರ ACಯನ್ನು ಸೇರಿಸಿ. ಸೊ ABC ಒಂದು ಲಂಬಕೋನ ತ್ರಿಭುಜ. ಈ ತ್ರಿಭುಜಕ್ಕೆ ಹೊಂದಿಕೊಂಡಂತಹ ಇನ್ನೊಂದು ತ್ರಿಭುಜವನ್ನು ರಚಿಸಬೇಕಾಗಿದೆ. ಅದರ ಅನುಪಾತ 5/3, 5:3. So we have to extend the baseline BC and also BA. ಈ ಎರಡು ಬಾಹುಗಳನ್ನು ವೃದ್ಧಿಸಿಕೊಳ್ಬೇಕು. ಆ ನಂತರದಲ್ಲಿ ಸಮರೂಪ ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪಾದ ಏನಿದೆ BC, ಅದಕ್ಕೆ ಓರೆಯಾದಂತಹ ಸರಿಸುಮಾರು 30 ಡಿಗ್ರಿ ಕೋನಕ್ಕೆ ಓರೆಯಾದಂತಹ ಒಂದು ಸರಳ ರೇಖೆಯನ್ನು ರಚಿಸಿಕೊಳ್ಳೋಣ. ಸೊ ಈ ರೀತಿ ಓರೆ ರೇಖೆಯನ್ನು ರಚಿಸಿದ ನಂತರ B ಬಿಂದುವಿನಿಂದ ಸಮನಾದ 5 ಕಂಸಗಳನ್ನು ರಚಿಸ್ಕೋಬೇಕು. ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಈಕ್ವಲ್ ಡಿಸ್ಟೆಂಟ್ ಆರ್ಕ್ಸ್. ಇಲ್ಲಿ ಮ್ಯಾಕ್ಸಿಮಮ್ ರೇಷಿಯೋ 5 ಅಂತ ಇದೆ. ಹಾಗಾಗಿ ನಾವು ಇದನ್ನು 5 ಪಾರ್ಟ್ಸ್ಗಳಾಗಿ ವಿಭಜನೆ ಮಾಡ್ಕೊಳ್ಬೇಕು. ಎಲ್ಲ ಭಾಗಗಳು ಕೂಡ ಸಮನಾಗಿರಬೇಕು. ಸೊ ನಾನೀಗ ಸುಮಾರು 1.5 ಇಂದ 2 cm ಅಳತೆಯ
ನಿರ್ದಿಷ್ಟ ಅಳತೆಯನ್ನು ತಗೊಂಡು B ಇಂದ B1 ಕಂಸವನ್ನು ರಚಿಸಿದ್ದೇನೆ. ಪುನಃ B1 ಇಂದ B2 ಕಂಸ. ಸೊ ಅಳತೆಗಳು ಬದಲಾಗಬಾರ್ದು. B1 ಎಷ್ಟಿರುತ್ತೋ B1 B2 ಕೂಡ ಅಷ್ಟೇ ಇರಬೇಕು. ಅಗೈನ್ B3. ಸೊ ಇಲ್ಲಿ ಗಮನಿಸಿ, B3 ಅನ್ನೋದು ನಮಗೆ ಬಹಳ ಮುಖ್ಯ. ಏಕೆ ಅಂತೇಳಿ ರೇಷಿಯೋದಲ್ಲಿ ಡಿನಾಮಿನೇಟರ್ 3 ಇದೆ. ಹಾಗಾಗಿ B3 ಇಂದ ನಾವು C ಸೇರಿಸಬೇಕಾಗ್ತದೆ. ನಾನೀಗ ಇಲ್ಲಿ 5 ಸಮನಾದ ಭಾಗಗಳನ್ನು ಮಾಡ್ಕೊಂಡಿದ್ದೀನಿ. ಸೊ 5ನ್ನೇ ಯಾಕೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇದರಲ್ಲಿ 5/3 ಇರುತ್ತೆ. ಯಾವ ವ್ಯಾಲ್ಯೂ ಹೆಚ್ಚಿರುತ್ತೋ ಆ ವ್ಯಾಲ್ಯೂಗೆ ಅನುಗುಣವಾಗಿ ಪಾರ್ಟ್ಸ್ಗಳನ್ನು ಮಾಡ್ಕೊಳ್ಬೇಕು. ಸೊ ಇಲ್ಲಿ 5 ಇರೋದ್ರಿಂದ ನಾನು 5 ಕಂಸಗಳನ್ನು ರಚಿಸ್ಕೊಂಡಿದ್ದೀನಿ. ಅವೆಲ್ಲವೂ ಕೂಡ ಪರಸ್ಪರ ಸಮವಾಗಿದೆ. ಡಿನಾಮಿನೇಟ್ರಲ್ಲಿ ಯಾವ ವ್ಯಾಲ್ಯೂ ಇರುತ್ತೋ ಅದನ್ನು ಯಾವಾಗಲೂ ಸಿಗೆ ಜಾಯಿನ್ ಮಾಡ್ತೀವಿ. ಅಂದರೆ BC ಅಂತ ತೊಗೊಂಡಿರೋದ್ರಿಂದ ಈ C ಬಿಂದುವಿಗೆ ಡಿನಾಮಿನೇಟರ್ ವ್ಯಾಲ್ಯೂನ ಸೇರಿಸಬೇಕಾಗುತ್ತೆ. ಒಂದು ವೇಳೆ 3/5 ಅಂತ ಇದ್ದಿದ್ರೆ ನಾವು 5ಅನ್ನು Cಗೆ ಸೇರಿಸಬೇಕಾಗಿತ್ತು. ಇದರಲ್ಲಿ 5/3 ಇರೋದ್ರಿಂದ B3 ಅಂದರೆ 3ನೇ ಭಾಗವನ್ನು Cಗೆ ಸಂಪರ್ಕಿಸಬೇಕು. ಒಂದು ಸರಳ ರೇಖೆಯ ಮುಖಾಂತರ B3 Cಯನ್ನು ರಚಿಸ್ಕೊಂಡಿದ್ದೀವಿ. ಸೊ ಈಗ ಮಕ್ಕಳೇ, ಸೊ ಈ B3 ಇಂದ C ಎಳೆದಂತಹ ರೇಖೆಗೆ ಸಮಾನಾಂತರವಾಗಿ B5 ಇಂದ ಎಳಿಬೇಕಾಗಿದೆ. ಅಂದರೆ ವೃದ್ಧಿಸಿದ BC ಬಾಹುವಿಗೆ B5 ಇಂದ B3Cಗೆ ಸಮಾನಾಂತರವಾಗಿ ಎಳಿಬೇಕಾಗಿದೆ. ಹಾಗಾಗಿ ಈ ಕೋನದ ಅಳತೆಯನ್ನು ನಾವು ನಿರ್ದಿಷ್ಟ ಅಳತೆಯನ್ನು ತೆಗೆದುಕೊಂಡು B5ನಲ್ಲೂ ಕೂಡ ಸಮಾನಾಂತರ ಸರಳ ರೇಖೆ ರಚಿಸಬೇಕು. ಅದರ ವಿಧಾನವನ್ನು ನೀವು ಗಮನಿಸಿ. ಒಂದು ಆರ್ಕನ್ನು ತೆಗೆದುಕೊಳ್ಬೇಕು, ನಿರ್ದಿಷ್ಟ ಅಳತೆ, ಅದೇ ಅಳತೆಯಷ್ಟು ಉದ್ದ ಇದೆ ಅನ್ನೋದನ್ನು ನೀವು ಈ ಕಂಸ ಕತ್ತರಿಸಿದ ಭಾಗದಿಂದ ಈ ಭಾಗಕ್ಕೆ ತೆಗೆದುಕೊಳ್ತೀರಾ. ನಂತರ ಇಲ್ಲಿ 2 ಕಂಸಗಳು ಕತ್ತರಿಸಿದ ಬಿಂದುವಿನ ಮೂಲಕ BCಯ ವೃದ್ಧಿಸಿದ ಬಾಹುವನ್ನು ರಚಿಸಬೇಕು. ಸೊ ಅದು ನಮಗೆ C' ಅಥವಾ C1 ಬಿಂದು ಆಗಿರುತ್ತದೆ. ನಂತರ ನಾವು ಮಾಡಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಹೇಗೆ ನಾವು B3Cಗೆ ಸರಳ ರೇಖೆಯನ್ನು ಎಳೆದು B5 ಇಂದ BC ವೃದ್ಧಿಸಿದ ಭಾಗದವರೆಗೂ BC' ಅನ್ನು ರಚಿಸಿಕೊಂಡು ಸಮಾನಾಂತರವಾಗಿ, ಅದೇ ರೀತಿ ಈ C' ಬಿಂದುವಿನಿಂದ A' ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಅದು ACಗೆ ಸಮಾನಾಂತರವಾಗಿರಬೇಕು. ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅನದರ್ ಪ್ಯಾರಲಲ್ ಲೈನ್. ACಗೆ ಪ್ಯಾರಲಲ್ ಆದ ಲೈನನ್ನು ನಾವು ರಚಿಸಬೇಕಾಗಿದೆ. ಸೊ ಹಾಗಾಗಿ ಈ ಕಂಸದ ಅಳತೆಯನ್ನು ತೆಗೆದುಕೊಳ್ಳಿ. ಈ ಕಂಸಕ್ಕೆ ಹೊಂದಿಕೊಂಡಂತಹ ನಿರ್ದಿಷ್ಟ ಅಳತೆಯ ಕಂಸವನ್ನು ಮತ್ತೊಮ್ಮೆ ತೆಗೆದುಕೊಂಡು ಆ ಕಂಸವನ್ನು ಕತ್ತರಿಸಿದಾಗ ಈ 2 ಕಂಸಗಳು ಕತ್ತರಿಸಿದ ಬಿಂದುವಿನ ಮೂಲಕ C' ಇಂದ BA ವೃದ್ಧಿಸಿದ ಬಾಹುವಿಗೆ ನಾವು ಒಂದು ಸರಳ ರೇಖೆಯನ್ನು ಎಳೆಯಬೇಕು. ಅಲ್ಲಿಗೆ A' ಅಥವಾ A1 ಅಂತ ಹೇಳಿ ಗುರುತು ಮಾಡ್ಕೊಳ್ತಾ ಇದ್ವಿ. ಈಗ ನಮಗೆ ಬೇಕಾದಂತಹ ಅನುಪಾತವುಳ್ಳಂತಹ ಒಂದು ತ್ರಿಭುಜ, ಸಮರೂಪ ತ್ರಿಭುಜ ರಚನೆಯಾಗಿದೆ. ನಾವೀಗ ಸಿಮಿಲರ್ ಟ್ರಯಾಂಗಲ್ ಯಾವುದಪ್ಪ ಅಂತ ಹೇಳಿದ್ರೆ ABCಗೆ ಸಿಮಿಲರ್ ಟ್ರಯಾಂಗಲ್ಲು BA1C1 ಆಗಿರುತ್ತದೆ. ದಟ್ ಈಸ್ BC' by BC equals BA' by BA equals A'(C' by AC equals 5/3. ಅಂದರೆ BA' ಏನಿದೆ ಅದು 5 ಭಾಗ ಆಗಿದ್ದರೆ BA 3 ಭಾಗ ಇರುತ್ತೆ. ಅದೇ ರೀತಿ BC' 5 ಭಾಗ ಆಗಿದ್ದರೆ BC 3 ಭಾಗ ಆಗಿರುತ್ತದೆ. ಅದೇ ರೀತಿ A'(C' divided by AC that is also 5/3 ರೇಷಿಯೋ ಆಗಿರುತ್ತೆ. ಸೊ ನಮಗೆ ಬೇಕಾದಂತಹ corresponding sides of a given triangle, the similar triangle we are constructed.